ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಈ ದಿನ ಕರ್ತನ ದಿನ, ಭಾನುವಾರವಾಗಿದೆ. ಸಭೆಗೆ ಹೋಗಬೇಕಲ್ಲವೇ? ಭಾನುವಾರ ಬಂದ ಕೂಡಲೇ ಎಷ್ಟೋ ಆರ್ಭಟ, ಎಷ್ಟೋ ಆನಂದದಿಂದ, ಎಷ್ಟೋ ಸುಂದರವಾಗಿ ರೆಡಿಯಾಗಬೇಕು ದೇವರ ಆಲಯಕ್ಕೆ ಹೋಗುವುದಕ್ಕಾಗಿ. ಕರ್ತನ ಆಲಯಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಹೇಳಿದಾಗ ನಾನು ಎಷ್ಟೋ ಸಂತೋಷಿಸಿದ್ದೇನೆ ಎಂದು ಹೇಳಿದ ದಾವೀದನ ಹಾಗೆ ನಾವಿದ್ದೇವೋ? ಸಭೆ ಅಂದ ಕೂಡಲೇ ನೀವು ಹೋಗ್ರಿ, ನಾನು ಬರ್ತೇನೆ, ಇಲ್ಲವೇ ನೋಡ್ತೇನೆ, ಸಭೆ ಅಷ್ಟೇ ಅಲ್ಲವೋ ಎಂದು ನಿರ್ಲಕ್ಷ್ಯ ಮಾಡುವಂಥವರಾಗಿದ್ದೀರಾ? ದೇವರನ್ನು ಪ್ರೀತಿಸುವವರು ಆತನ ಆಲಯವನ್ನು ಕೂಡ ಪ್ರೀತಿಸ್ತಾರೆ. ದೇವರ ಆಲಯವನ್ನು ಪ್ರೀತಿಸುವವರು ದೇವರ ದಿವ್ಯ ದಾನಗಳನ್ನು ಸಂಪಾದಿಸಿಕೊಳ್ತಾರೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವು ಸಭೆಗೆ ಹೋಗೋದಕ್ಕಿಂತ ಮುಂಚೆ ಮತ್ತೊಮ್ಮೆ ನಿಮ್ಮ ವಾಕ್ಯ ಧ್ಯಾನಿಸುವಾಗ ನಮ್ಮ ಜೀವಿತದಲ್ಲಿ ಪ್ರತಿ ಕೊರತೆ ನೀಗಿಸಲ್ಪಡುವ ಸಮೃದ್ಧಿಕರವಾದ ಸ್ಥಿತಿಯಲ್ಲಿ ನಾವಿರುವ ಹಾಗೆ ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಏನ್ ಸಿಗುತ್ತೆ ಸಭೆಗೆ ಹೋಗೋದಾದ್ರೆ? ಏನ್ ಸಿಗುತ್ತೆ ಅಂತೀರಾ? ಎಲ್ಲವೂ ಸಿಗುತ್ತೆ, ಹೌದಲ್ಲವೇ? ಸಭೆಗೆ ಹೋದಾಗ ಕೆಲವೊಂದು ಚರ್ಚಸ್ಗಳಲ್ಲಿ ಇವತ್ತಿಗೂ ಕೂಡ ಮತ್ತೆ ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಮಾಡುತ್ತಲೇ ಇರುತ್ತಾರೆ. ಅಂದರೆ ಕೊನೆಯ ಪ್ರಾರ್ಥನೆ ಆದ ಮೇಲೆ ಅಂತ್ಯ ಆಶೀರ್ವಾದಕ್ಕಿಂತ ಮುಂಚೆ ಸಭೆಯವರೆಲ್ಲರೂ ಸೇರಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿಮ್ಮ ರಾಜ್ಯ ಇಳಿದು ಬರಲಿ, ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರುವ ಹಾಗೆ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀವು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದಂತೆ ಕೇಡಿನಿಂದ ತಪ್ಪಿಸಿರಿ. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯೂ ಸದಾಕಾಲ ನಿನ್ನವೇ ಆಗಿವೆ. ಆಮೇನ್. ಬರುತ್ತಾ ಈ ಪ್ರಾರ್ಥನೆ ನಿಮಗೆ? ಕೆಲವರಾದರೂ ಇದು ಅಗತ್ಯವಿಲ್ಲ, ಇದೊಂದು ಆಚಾರದ ಪ್ರಾರ್ಥನೆಯಾಗಿದೆ, ಇದು ಮಾಡಬಾರದು ಎಂದು ಹೇಳುವಂಥವ್ರು ಕೂಡ ಇದ್ದಾರೆ ಬಿಡಿ. ಕೆಲವರು ವಾಡಿಕೆಯ ಪ್ರಕಾರ ಕಂಠಪಾಠದಂತೆ ಮಾಡುವಂಥವರಿದ್ದಾರೆ. ಕೆಲವರಂತೂ ಎಷ್ಟು ಸಾರಿ ಮಾಡಿದ್ರೂ ಕೂಡ ಮತ್ತೊಮ್ಮೆ ಪುಸ್ತಕದಲ್ಲಿ ನೋಡುತ್ತಾ ಮಾಡುವಂಥವರಾಗಿಯೇ ಉಳ್ಕೊಂಡಿದ್ದಾರೆ. ನಾವು ಕರ್ತನಿಗಾಗಿ ಏನೇ ಮಾಡಿದ್ರೂ ಕೂಡ ಹೃದಯಪೂರ್ವಕವಾಗಿ ಮಾಡುವುದನ್ನು ಕಲಿಯಬೇಕು. ಇದೊಂದು ಯೇಸು ಕಲಿಸಿರುವ ಪ್ರಾರ್ಥನೆಯಾಗಿದೆ. ಇದು ಪರಲೋಕದ ಪ್ರಾರ್ಥನೆ ಎಂದು ಯಾರೋ ಹೆಸರಿಟ್ಟಿದ್ದಾರೆ. ಆದರೆ ಪರಲೋಕದಲ್ಲಿ ಇನ್ನು ನಾವು ಪ್ರಾರ್ಥಿಸುವ ಅವಶ್ಯಕತೆ ಇರಲ್ಲ. ಯೇಸುವಿನೊಂದಿಗೆ ಇರ್ತೇವಲ್ಲವೇ, ಇನ್ನು ಪ್ರಾರ್ಥಿಸಿಕೊಳ್ಳುವ ಅವಶ್ಯಕತೆ ಏನಿದೆ? ಬೇಡಿಕೊಳ್ಳುವ ಅವಶ್ಯಕತೆಯೇ ಅಲ್ಲಿಲ್ಲ. ಅಲ್ಲಿ ಕೊರತೆ ಇಲ್ಲ, ಕಷ್ಟಗಳಿಲ್ಲ, ಕಣ್ಣೀರಿಲ್ಲ, ನಷ್ಟವಿಲ್ಲ, ವ್ಯಾಧಿ ಇಲ್ಲ, ಬಾಧೆ ಇಲ್ಲ, ಮರಣವೇ ಇಲ್ಲ, ಹಸುವೆ ಇಲ್ಲ, ದಾಹವಿಲ್ಲ. ಅದಕ್ಕಾಗಿಯೇ ಅಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡುವ ಅವಶ್ಯಕತೆಗಳೇನೂ ಇಲ್ಲ. ಆದರೆ ಇಲ್ಲಿ ಎಲ್ಲವೂ ಇವೆ. ಮನೆಯಲ್ಲಿ ಎಲ್ಲಾ ಚೆನ್ನಾಗಿದ್ರೆ ಮೈ ಹುಷಾರಿರಲ್ಲ, ಮೈ ಹುಷಾರಿದ್ರೆ ಮನೆಯಲ್ಲಿ ಸರಿಯಾಗಿರಲ್ಲ, ಮನೆಯಲ್ಲಿ ತಿನ್ನಲು ಇದ್ರೆ ತಿಂದಿದ್ದು ಕರಗೋದಿಲ್ಲ, ಒಲೆ ಮೇಲಿದ್ರೆ ಒಲೆ ಕೆಳಗಿರಲ್ಲ. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಬೇಕು, ದಿನಾಲು ಇದೇ ಹೋರಾಟ, ಆರಾಟ. ಹಾಗಾದ್ರೆ ಎಷ್ಟು ಜನ ನಂಬುತ್ತಾ ಇದ್ದೀರಿ, ದೇವರೇ ನಮ್ಮ ಅನುದಿನದ ಆಹಾರ ಈ ಹೊತ್ತು ನಮಗೆ ದಯಪಾಲಿಸು ಎಂದು ನೀವು ಪ್ರಾರ್ಥನೆ ಮಾಡಿದಾಗ ಆಯಾ ದಿನಕ್ಕೆ ನಮಗೆ ಅವಶ್ಯಕವಾಗಿರುವಂತಹ ಆಹಾರ ಅಷ್ಟೇ ಅಲ್ಲ, ಎಲ್ಲಾ ವಸ್ತ್ರವನ್ನು, ವಸ್ತ್ರ ಅಷ್ಟೇ ಅಲ್ಲ, ಅವಶ್ಯಕವಾಗಿರುವವುಗಳೆಲ್ಲವೂ ಪರಲೋಕದ ತಂದೆ ನಮಗೆ ಕೊಡುತ್ತಾರೆ ಎಂದು ಎಷ್ಟು ಜನ ನಂಬುತ್ತಾ ಇದ್ದೀರಿ? ಈ ದಿನ ನಮ್ಮ ಕೈಯಲ್ಲಿರುವಂತಹ ನಮಗೆ ಸಿಗುವ ಪ್ರತಿಯೊಂದು ಕೂಡ ಅದು ದೇವರ ಬಳಿಯಿಂದಲೇ ಬಂದದಾಗಿದೆ. ದೇವರು ನಮಗೆ ಕೊಡ್ತಾರೆ ಅನ್ನುವಾಗ ದಿನಾಲು ಪರಲೋಕದಿಂದ ಇಳಿದು ಬಂದು ನಮ್ಮ ಬಾಗಿಲನ್ನು ತಟ್ಟಿ ಮೂಟೆಗಟ್ಟಲೆ ನಮಗೆ ಕೊಟ್ಟು ಹೋಗ್ತಾರೆ ಅಂದುಕೊಳ್ತೀರಾ ಏನು? ಹಾಗಲ್ಲ. ದೇವರು ಕೆಲವೊಂದು ಸಾರಿ, ಬಹಳಷ್ಟು ಸಾರಿ ಮನುಷ್ಯರ ಮುಖಾಂತರ ದೇವರು ಒದಗಿಸಿಕೊಡ್ತಾರೆ. ಸರ್ಕಾರದ ಮೂಲಕ ಬರ್ಬೋದು, ನೀವೊಂದು ವೇಳೆ ಸರ್ಕಾರಿ ಉದ್ಯೋಗಿಯಾಗಿರೋದಾದ್ರೆ, ನಿಮ್ಮ ಫ್ರೆಂಡ್ಸ್ ಮೂಲಕ, ನಿಮ್ಮ ತಂದೆ ತಾಯಿಗಳ ಮೂಲಕ, ನಿಮ್ಮ ಮನೆಯವರ ಮುಖಾಂತರ, ಹೇಗಾದ್ರೂ ಮಾಡಿ ಮತ್ತೊಬ್ಬರ ಮುಖಾಂತರ ದೇವರು ನಮಗೆ ಕೊಡ್ತಾರೆ. ಆದರೆ ಸೋರ್ಸಸ್ ಎಲ್ಲವೂ ಆತನವೇ. ಮಾತ್ರವಲ್ಲ, ಒಂದು ಕಾಲದಲ್ಲಿ ಪೋಸ್ಟ್ ಮ್ಯಾನ್ ನಮಗೊಂದು ಎಮ್ಮೋ ತಂದು ಕೊಡ್ತಾ ಇದ್ದ. ಈಗಿನ ಕಾಲದಲ್ಲಿ ಫೋನ್ ಪೇ, ಗೂಗಲ್ ಪೇ ಬಂದಿವೆ ಅಲ್ಲವೇ? ಪೂರ್ವಕಾಲದಲ್ಲಿ ಎಮ್ಮೋ ಕಳಿಸಿದ್ರೆ 3 ದಿನ ಹಿಡಿಯುತ್ತಾ ಇತ್ತು ಅಲ್ಲಿಂದ ಇಲ್ಲಿಗೆ ಬರೋದಕ್ಕಾಗಿ. ಪೋಸ್ಟ್ ಮ್ಯಾನ್ ಎಮ್ಮೋ ಬಂದಿದೆ ಎಂದು ಹೇಳಿದ ಕೂಡಲೇ ಬಹಳ ಸಂತೋಷ ಪಡ್ತಿದ್ದೆವು. ಸಹಿ ಹಾಕಿದ ನಂತರ ಅವನು ದುಡ್ಡು ಕೊಡ್ತಾ ಇದ್ದ. ಆದರೆ ಪೋಸ್ಟ್ ಮ್ಯಾನ್ ಅಲ್ಲವಲ್ಲ ದುಡ್ಡು ಕೊಟ್ಟಿದ್ದು ಯಾರು? ಕಳಿಸಿರುವ ನಿಮ್ಮ ತಂದೆಯೋ ತಾಯಿಯೋ ಆಗಿದ್ದಾರೆ. ಅವರು ಕಳಿಸಿರುವ ದುಡ್ಡನ್ನು ಪೋಸ್ಟ್ ಮ್ಯಾನ್ ತಂದು ಕೊಟ್ಟಿದ್ದಾನೆ. ಹಾಗೆಯೇ ದೇವರು ನಿಮ್ಮ ಅವಶ್ಯಕತೆ ತೀರಿಸುವುದಕ್ಕಾಗಿ ಲೋಕದಲ್ಲಿ ಯಾರೋ ಒಬ್ಬರನ್ನು ಪೋಸ್ಟ್ ಮ್ಯಾನ್ ಹಾಗೆ ಉಪಯೋಗಿಸಿಕೊಳ್ತಾರೆ. ಅದಕ್ಕಾಗಿ ನೀವು ದೇವರನ್ನು ಮರೆತು ಹೋಗಿ ಇವರೇ ನಾನು ಕೊಟ್ಟಿದ್ದಾರೆ, ಇವರೇ ಅದನ್ನು ಕೊಟ್ಟಿದ್ದಾರೆ, ಇವರಿಂದಲೇ ನನಗಿದಾಯ್ತು ಎಂಬುದಾಗಿ ದೇವರನ್ನು ಬಿಟ್ಟು ಅವರೊಬ್ಬರನ್ನೇ ಆಶ್ರಯಿಸಬೇಡಿರಿ. ಅರ್ಥವಾಗ್ತಿದೆಯಾ? ಖಚಿತವಾಗಿಯೂ ದೇವರು ಹೇಗಾದರೂ ಮಾಡಿ ನಮ್ಮ ಅವಶ್ಯಕತೆಯನ್ನು ತೀರಿಸುತ್ತಾರೆ. ಆದರೆ
ಯಾವುದೇ ರೀತಿಯಲ್ಲಾಗಲಿ ನಮ್ಮ ಅವಶ್ಯಕತೆ ತೀರಿಸಲ್ಪಟ್ಟರೂ ಕೂಡ ಅದು ದೇವರಿಂದ ಮಾತ್ರ ಸಾಧ್ಯ ಎಂಬುದನ್ನು ನಾವು ಮರೆಯಬಾರದು. ಉದಾಹರಣೆಗೆ, ಎಲಿಯ ಎಂಬ ಪ್ರವಾದಿಗೆ ಬರಗಾಲದಲ್ಲಿ ಕಾಗೆಗಳು ಬಂದು ಆಹಾರ ತಂದುಕೊಟ್ಟುವಂತೆ. ಎಲ್ಲಿಂದ ತಂದುಕೊಟ್ವು? ಯಾವ ಬೇಕರಿಯಿಂದ ತಂದುಕೊಟ್ವು? ಯಾವ ಹೋಟೆಲ್ನಿಂದ ತಂದುಕೊಟ್ವು? ಆ ಕಾಲದಲ್ಲಿ ಏನೂ ಇರಲಿಲ್ಲ. ನಾನು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ, ನಿನಗೆ ಉದಯದಲ್ಲಿಯೂ ಸಾಯಂಕಾಲದಲ್ಲಿಯೂ ಫ್ರೆಶ್ ಆಗಿ ಬ್ರೆಡ್ ಆ್ಯಂಡ್ ಮೀಟ್ ಅಂದರೆ ಸ್ಯಾಂಡ್ವಿಚ್ ತಂದುಕೊಡು ಎಂದು ಅಪ್ಪಣೆ ಕೊಟ್ಟಿದ್ದೇನೆ, ರೊಟ್ಟಿ ಮಾಂಸ ತಂದುಕೊಡಲು ಹೇಳಿದ್ದೇನೆ ಅಂದಿದ್ದಾರೆ ದೇವರು. ದಿನಾಲೂ ಆ ಕಾಗೆ ಬರುವುದಕ್ಕಾಗಿ ಕಾದಿದ್ದ. ಯಾಕೆ ಕಾಗೆ ಇನ್ನೂ ಬರ್ತಾ ಇಲ್ಲ ಅಂದುಕೊಂಡನಂತೆ. ಒಂದು ದಿನ ತಂದು ಕೊಟ್ಟಿರೋದು ಕಾಗೆಗಳಲ್ಲ, ಆದರೆ ಕಳಿಸಲ್ಪಟ್ಟಿರುವ ಕರ್ತನಿಂದಲೇ ಬರುತ್ತವೆ ಎಂಬ ಸಂಗತಿ ನಮಗೆ ಅಭ್ಯಾಸ ಆಗ್ಬಿಡುತ್ತೆ. ನಾವು ಒಬ್ಬರ ಮೇಲೆಯೇ ಆಸೆ ಪಟ್ಕೊಂಡು ಕೂತ್ಕೊಳ್ಬಾರ್ದು. ಅವ್ರು ಬರ್ತಾರೆ ಬಿಡು, ಅವರೇ ನನಗೆ ಕೊಡ್ತಾರೆ, ಅದು ನನಗಿದೆ ಅಲ್ಲವೇ, ಈ ಉದ್ಯೋಗ ಇದೆ ಅಲ್ಲವೇ, ನಮ್ಮ ತಂದೆ ನನಗೆ ಕೇಳಿದಾಗ ಕೊಡ್ತಾರಲ್ಲವೇ ಎಂದು ಈ ದಿನಗಳಲ್ಲಿ ಹೀಗೆ ಮನುಷ್ಯರನ್ನು ನಂಬುತ್ತಿದ್ದಾರೆ. ಐಶ್ವರ್ಯವಂತರನ್ನೇ ನಂಬುತ್ತಿದ್ದಾರೆ, ಲೋನ್ ಕೊಡುವವರನ್ನೇ ನಂಬುತ್ತಿದ್ದಾರೆ, ಲೋನ್ ಕೊಟ್ಟಿದ್ದಕ್ಕೆ ಹಲ್ಲೆಲೂಯಾ ಅನ್ನುತ್ತಿದ್ದಾರೆ. ಲೋನ್ ತೀರಿಸಬಾರ್ದು, ಬಡ್ಡಿ ಸಹಿತವಾಗಿ ತೀರಿಸಬೇಕಲ್ಲವೇ? ದೇವರನ್ನು ನಂಬಿರಿ, ಆತನು ನಿಮ್ಮ ಪ್ರತಿ ಅವಶ್ಯಕತೆಯನ್ನು ತೀರಿಸುತ್ತಾರೆ. ಆತನು ಹೇಗೆ ತೀರಿಸುತ್ತಾನೆ ಎನ್ನುವುದು ವಿವಿಧ ರೀತಿಯ ಉದ್ದೇಶದಿಂದ ಆತನು ತೀರಿಸುತ್ತಾನೆ. ನೀವು ನಿಜವಾಗ್ಲೂ ದೇವರ ಮಗುವಾಗಿರುವುದಾದ್ರೆ, ಆತನ ಆಲಯಕ್ಕೆ ಹೋಗಿ ಆತನನ್ನು ಆರಾಧಿಸುವುದಾದ್ರೆ, ದೇವರ ರಾಜ್ಯ ನೀತಿ ಮೊದಲು ಹುಡುಕುವುದಾದ್ರೆ, ಅಂದರೆ ದೇವರು ಹೇಳ್ತಾರೆ, ಮೊದಲು ನನ್ನನ್ನು ನಂಬಿ ನನ್ನ ಕೆಲಸ ನೀವು ಮಾಡುವುದಾದರೆ, ನನ್ನ ಸನ್ನಿಧಿಯಲ್ಲಿ ನೀವು ಕಾದುಕೊಂಡಿರೋದಾದ್ರೆ, ನನ್ನನ್ನು ಘನಪಡಿಸುವುದಾದರೆ, ನಾನು ನಿಮ್ಮ ಅವಶ್ಯಕತೆಗಳನ್ನೆಲ್ಲ ತೀರಿಸುತ್ತೇನೆ ಅನ್ನುತ್ತಾರೆ ದೇವರು. ನಮಗೆ ಆತನು ಯಾವಾಗಲೂ ಜೊತೆಯಾಗಿರುತ್ತಾರೆ. ಒಂದು ದಿನ ಕಾಗೆಗಳು ಬರಲಿಲ್ಲ. ಒಂದು ದಿನ ಆ ಕೆರೆ ಹಳ್ಳ ಒಣಗಿ ಹೋಯಿತು. ಆದರೆ ದೇವರ ಕೃಪೆ, ದೇವರ ಪ್ರೀತಿ, ದೇವರ ಸಪ್ಲೈ ನಿಂತು ಹೋಗಲಿಲ್ಲ. ಹೋಗು, ಚರಾಪ್ತೆಯಲ್ಲಿ ನಿನ್ನನ್ನು ಪೋಷಿಸುವುದಕ್ಕಾಗಿ ಒಬ್ಬ ವಿಧವೆಯನ್ನು ನಾನು ಅಪ್ಪಣೆ ಕೊಟ್ಟಿದ್ದೇನೆ ಅನ್ನುತ್ತಾರೆ. ಆಕೆಯ ಸ್ಥಿತಿ ಎಷ್ಟು ಹೀನಕರವಾಗಿದೆ ನೋಡಿ. ಆಕೆ ಹತ್ತಿರ ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ, ಸ್ವಲ್ಪ ಆಹಾರ ಮಾತ್ರ ಇದೆ. ಕೊನೆಗೆ ಮಗನಿಗೆ ಮಾಡಿಕೊಟ್ಟು ಅದನ್ನು ತಿಂದು ಸಾಯುವ ಪರಿಸ್ಥಿತಿಯಲ್ಲಿರುವಂತಹ ಮನೆಗೆ ಎಲಿಯನನ್ನು ಕಳುಹಿಸಿ ಅದ್ಭುತವನ್ನು ಮಾಡಿ, ಆ ವಿಧವೇ ತನಗೇ ಗತಿಯಿಲ್ಲದ ಸ್ಥಿತಿಯಲ್ಲಿರುವಾಗ ದೈವ ಸೇವಕನಿಗೆ ಪೋಷಿಸಿದಾಗ, ಬರಗಾಲದಲ್ಲೆಲ್ಲ ಪೋಷಿಸಲ್ಪಡುವ ಸ್ಥಾನಕ್ಕೆ ಆಶೀರ್ವದಿಸಿ, ಆಕೆಯ ಕೊರತೆಯನ್ನು, ಆಕೆಯ ಕಷ್ಟವನ್ನು, ಕೊರತೆಯನ್ನು ಬರಗಾಲದಲ್ಲೆಲ್ಲ ನೀಗಿಸಲ್ಪಡುವ ಹಾಗೆ, ಅಂದರೆ ಹಿಡೀ ಹಿಟ್ಟು ಮೊಗೆಯಲ್ಲಿನ ಎಣ್ಣೆ ಮುಗಿದು ಹೋಗದಂತೆ ಆಶೀರ್ವದಿಸ್ತಾರೆ. ದೇವರು ಆಶೀರ್ವದಿಸುವುದಾದರೆ ನಿಮಗಿರುವುದು ಅಲ್ಪವಾಗಿದ್ರೂ ಸಹ ಅದು ಆಶೀರ್ವದಿಸಲ್ಪಟ್ರೆ ಅದು ಅಪಾರವಾಗಿ ಉಳ್ಕೊಳ್ಳುತ್ತೆ. ಬೇರೆ ಯಾರದೋ ಬಳಿಯಲ್ಲಿರುವಂಥದ್ದಲ್ಲ, ನಿಮ್ಮ ಹತ್ರ ಏನಿದೆ ಎಂಬ ಒಂದು ಸ್ಥಿತಿ ನಮ್ಮ ಜೀವಿತದಲ್ಲಿ ಬರುತ್ತೆ. ಅದಕ್ಕೆ ಯಾವಾಗಲೂ ಎಲ್ಲರ ಕಡೆ ನೋಡಬೇಡಿ, ನಿಮಗಿರುವವುಗಳ ವಿಷಯದಲ್ಲಿ ದೇವರಲ್ಲಿ ನಂಬಿಕೆ ಇಡಿರಿ. ಸಾಲ ಪಡೆದವನು ನನ್ನ 2 ಮಕ್ಕಳನ್ನು ಕರೆದುಕೊಂಡು ಹೋಗ್ತಿದ್ದಾನೆ, ನನ್ನ ಗಂಡ ಸಾಲ ಮಾಡಿದ್ದಾನೆ ಎಂಬುದಾಗಿ ಒಬ್ಬ ವಿಧವೆ ಅಳುತ್ತಾ ಎಲಿಷಾ ಪ್ರವಾದಿ ಬಳಿಗೆ ಹೋದಾಗ ಏನು ಹೇಳ್ತಾನೆ? ನಿನ್ನ ಹತ್ತಿರ ಏನಿದೆ ಅಮ್ಮ? ನನ್ನ ಹತ್ತಿರ ಏನಿದೆ? ಸ್ವಲ್ಪ ಎಣ್ಣೆ ಇದೆ ಅಷ್ಟೇ. ಆಯ್ತು ಸರಿ, ಎಲ್ಲಾ ಖಾಲಿ ಪಾತ್ರೆಗಳಲ್ಲಿ ಅದನ್ನು ಹೊಯ್ಯಿ. ಆಗ ನೋಡಿ ಎಷ್ಟು ಅದ್ಭುತ ಆಯ್ತು. ಆ ಅಲ್ಪವಾದದ್ದನ್ನು ದೇವರು ಆಶೀರ್ವದಿಸ್ತಾರೆ. ಆಶೀರ್ವದಿಸುವುದು ಅಂದ್ರೆ ಇರುವುದನ್ನೇ ಸಮೃದ್ಧಿಯಾಗಿ ಮಲ್ಟಿಪ್ಲೈ ಮಾಡುವ ದೇವರಾಗಿದ್ದಾರೆ ನಮ್ಮ ದೇವರು. ದೇವರು ಆಶೀರ್ವದಿಸುತ್ತಾರೆ ಎಂದು ನಂಬದೇ ಇರುವುದರಿಂದ ನಾವು ಆಶೀರ್ವಾದ ಹೊಂದುತ್ತಾ ಇಲ್ಲ. ಮನುಷ್ಯರ ಮೇಲೆಯೇ ದೃಷ್ಟಿ ಇಡ್ತಾ ಇದ್ದೇವೆ, ಮನುಷ್ಯರೇ ಹೊಗಳಬೇಕೆಂದು ಬಯಸ್ತಿದ್ದೇವೆ, ಮನುಷ್ಯರೇ ನಮಗೆ ಕೊಟ್ಟು ಎಲ್ಲಾ ಅವಶ್ಯಕತೆ ತೀರಿಸಬೇಕೆಂದು, ನನ್ನ ತಂದೆ ತೀರಿಸಬೇಕಿಲ್ಲವೇ ಗಂಡ ತೀರಿಸಬೇಕು ಎಂದು, ಇಲ್ಲವಾದರೆ ಸ್ನೇಹಿತರು ತೀರಿಸಬೇಕೆಂದು, ಇಲ್ಲವೇ ಸರ್ಕಾರವೇ ತೀರಿಸಬೇಕೆಂದು ಆಸೆ ಪಡ್ತಾರೆ. ಹಬ್ಬ ಕೆಲವರಂತೂ ಸರ್ಕಾರ ವಿರುದ್ಧ ಎಷ್ಟು ಹೋರಾಟ ಮಾಡ್ತಾರೆ ನೋಡಿ. ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಯಿತು, ಎಲ್ಲಿದೆ ಹೇಳಿ ಸರ್ಕಾರ? ನಮಗೇನ್ ಮಾಡಿದೆ ಸರ್ಕಾರ ಅನ್ನುತ್ತಾರೆ. ಕನಿಷ್ಠ ಮನೇಲಿರುವ ವಸ್ತುಗಳೆಲ್ಲ ಸರಿಯಾಗಿ ಜೋಡಿಸಿಕೊಳ್ಳೋದಿಲ್ವಲ್ಲ? ಒಂದು ಸಮಯ ಬರುವಾಗ ದೇವರು ಬೇರೆ ಯಾರೋ ಮೂಲಕ ಕೊಡಲ್ಲ, ನಿಮ್ಮ ಕೈಯ ಕಷ್ಟಾರ್ಜಿತವನ್ನೇ ದೇವರು ಆಶೀರ್ವದಿಸ್ತಾರೆ. ಕಷ್ಟಪಟ್ಟು ಕೆಲಸ ಮಾಡಿರಿ, ನಿಮ್ಮ ಕಷ್ಟಾರ್ಜಿತವನ್ನೇ ಆಶೀರ್ವದಿಸುತ್ತೇನೆ ಅಂದಿದ್ದಾರೆ ದೇವರು. ನಿಮ್ಮ ಮೋಸವನ್ನು, ಅನ್ಯಾಯವನ್ನು ಆತನು ಆಶೀರ್ವದಿಸುವುದಿಲ್ಲ. ಅಕ್ರಮ ಪದ್ಧತಿಯಲ್ಲಿ ಸಂಪಾದಿಸಿರುವ ದುಡ್ಡು ಆಶೀರ್ವಾದವಾಗಿರಲ್ಲ ನಮಗೆ. ಮೋಸದಿಂದ ತಂದುಕೊಂಡ ಆಹಾರ ಬಾಯಿಗೆ ರುಚಿಯಾಗಿರಬಹುದೇನೋ, ಆದರೆ ಹೊಟ್ಟೆಯೊಳಗೆ ಮಣ್ಣಾಗ್ತದೆ ಎಂದು ಬೈಬಲ್ ಹೇಳ್ತದೆ. ಕೆಲವೊಂದು ಸಾರಿ ಮೋಸಕರವಾದ ದುಡ್ಡಿನಿಂದ ನಮ್ಮ ಮಕ್ಕಳನ್ನು ಪೋಷಿಸುತ್ತಿರುವಾಗ ಆ ಮಕ್ಕಳಿಗೆ ಬರುವ ವ್ಯಾಧಿಗಳಿಗೆ ನಾವು ಖರ್ಚು ಮಾಡುವಂತಹ ದುಡ್ಡು ನಮಗೆ ಬಂದಿರುವ ದುಡ್ಡಿಗಿಂತಲೂ 10 ಟೈಮ್ಸ್ ಹೆಚ್ಚಾಗಿರುತ್ತೆ. ಕಾರಣ ಅದು ಆಶೀರ್ವದಿಸಲ್ಪಟ್ಟ ದುಡ್ಡಲ್ಲ, ಲಂಚದಿಂದ, ಮೋಸದಿಂದ, ಅನ್ಯಾಯದಿಂದ ಬಂದದಾಗಿವೆ. ದೇವರು ನಿಮ್ಮನ್ನು ಪೋಷಿಸುವಾತನಾಗಿದ್ದಾರೆ. ಆತನೇ ನಿಮ್ಮ ಪೋಷಕನು, ನಿಮ್ಮ ಸಂರಕ್ಷಕನೂ ಆಗಿದ್ದಾನೆ. ಆತನು ಪರಲೋಕದ ತಂದೆಯಾಗಿದ್ದಾನೆ.
ಈ ಲೋಕದ ತಂದೆಗೆ ರೊಟ್ಟಿ ಕೊಡು ಅಂದ್ರೆ ಕೊಡೋದಿಲ್ಲವೋ? ಅಪ್ಪಾ, ಸ್ಕೂಲ್ ಫೀಸ್ ಕಟ್ಟಬೇಕೆಂದ್ರೆ ಕಟ್ಟೋದಿಲ್ಲವೋ? ಅಮ್ಮ, ಹಸಿವೆ ಆಗ್ತಾ ಇದೆ ಅಂದ್ರೆ ಊಟ ಬಡಿಸುವುದಿಲ್ಲವೋ? ನಮ್ಮ ಪರಲೋಕದ ತಂದೆ ನಮ್ಮ ಹಸಿವೆ ಅರಿತವನಾಗಿದ್ದಾರೆ, ನಮ್ಮ ಅವಶ್ಯಕತೆ ತಿಳಿದವರಾಗಿದ್ದಾರೆ. ತನ್ನ ಪರಲೋಕದ ಐಶ್ವರ್ಯದ ಮೇರೆಗೆ ನಮ್ಮ ಪ್ರತಿ ಅವಶ್ಯಕತೆಯನ್ನು ತೀರಿಸುತ್ತಾರೆ. ಪ್ರತಿ ಕೋರಿಕೆ ತೀರಿಸದೇ ಇರಬಹುದು, ಆದರೆ ಪ್ರತಿ ಅವಶ್ಯಕತೆಯನ್ನು ತೀರಿಸುತ್ತಾರೆ. ನಮಗೆ ಅನವಶ್ಯಕವಾದ ಕೋರಿಕೆಗಳಿರ್ತವೆ, ಅನೇಕ ವಿಧವಾದ ಆಡಂಬರಗಳು, ಅತಿ ಆಸೆಗಳು ಇರ್ತವೆ. ಆದರೆ ನಮ್ಗೆ ಯಾವುದು ಅವಶ್ಯಕವಾಗಿದೆಯೋ, ಯಾವುದು ಪ್ರಯೋಜನಕರವಾಗಿದೆಯೋ, ಯಾವುದು ಮೇಲಾಗಿದೆಯೋ ಅದನ್ನು ಯಾವತ್ತೂ ಬಿಗಿಯಾಗಿ ಹಿಡ್ಕೊಳ್ಳಲ್ಲ. ಯಾವ ವಯಸ್ಸಿಗೆ, ಯಾವ ಸಮಯಕ್ಕೆ ಯಾವುದು ನಮಗೆ ಬೇಕೋ ಅದನ್ನು ಖಚಿತವಾಗಿಯೂ ಆತನು ಕೊಡ್ತಾನೆ. ಯೆಹೋವ ಈರೇ ಎಂಬ ಆ ಮಾತನ್ನು ನಂಬುವುದಾದರೆ ನಿಮ್ಮ ಜೀವಿತದಲ್ಲಿ ಅನವಶ್ಯಕವಾದಂತಹ ಅವಸರ ಇರಲ್ಲ ಪ್ರಿಯರೇ. ಕರ್ತನಿಗೆ ಪ್ರಾರ್ಥನೆ ಮಾಡಿದಂಥವರು, ದೇವರಲ್ಲಿ ಭಯಭಕ್ತಿಯುಳ್ಳಂಥವರು ಸಮೃದ್ಧಿಯಾಗಿರ್ತಾರೆ. ಆತನನ್ನು ಪ್ರೀತಿಸುವವರಿಗೆ ಆತನು ತಲೆಯಾಗಿಡುತ್ತಾನೆ ಹೊರತು ಬಾಲವಾಗಿಡಲ್ಲ. ಕೊಡುವವರನ್ನಾಗಿ ಮಾಡ್ತಾರೆ ಹೊರತು ಪಡ್ಕೊಳ್ಳುವವರನ್ನಾಗಿ ಅಲ್ಲ. ಈ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಇಲ್ಲ ಎನ್ನುವುದಾದರೆ ದೇವರ ಮೇಲಿನ ನಂಬಿಕೆ ಹೊರಟೋಗಿದೆ ಎಂದರ್ಥ. ನೀವು ಕಷ್ಟಪಟ್ಟು ಭಾನುವಾರವೂ ಕೂಡ ಸಂಪಾದಿಸಬೇಕೆಂದು ಅಂದುಕೊಳ್ತಾ ಇದ್ದೀರಿ. ಅದಕ್ಕಾಗಿಯೇ ತೂತಿನ ಚೀಲದಲ್ಲಿ ಹಾಕಿದಂತೆ ನಿಮ್ಮ ಆದಾಯವೆಲ್ಲ ವ್ಯರ್ಥವಾಗ್ತಿದೆ. 6 ದಿನ ಕಷ್ಟಪಡಿ ಪ್ರಿಯರೇ. ಆ ಕಷ್ಟಾರ್ಜಿತ ದೇವರು ಆಶೀರ್ವದಿಸ್ತಾರೆ. ನಿಮ್ಮ ಜೀವಿತ ಕಾಲಕ್ಕೆಲ್ಲ ಸಾಕಾಗುವ ಆಶೀರ್ವಾದಗಳನ್ನು ಯಾವಾಗಲೂ ಅನುಗ್ರಹಿಸ್ತಾರೆ. ನಿಮ್ಮ ಮಕ್ಕಳು ಬೆಳೆಯುತ್ತಿರುವಾಗ ಅದಕ್ಕೆ ತಕ್ಕಂತೆ ನಿಮ್ಮ ಆದಾಯ ಬೆಳೆಯುತ್ತಿಲ್ಲವೋ? ನಿಮ್ಮ ಮಕ್ಕಳು ಒಳ್ಳೆ ಕಾಲೇಜಿಗೆ ಸೇರಿಕೊಂಡಾಗ ನಮಗೆ ಗೊತ್ತಾಗದಂತೆ ಅನೇಕ ಸಾರಿ LKG ಫೀಸ್ ಕಟ್ಟಲಾರದೇ ಇರುವ ಪರಿಸ್ಥಿತಿಯಲ್ಲಿದ್ದಂತಹ ದಿನಗಳಲ್ಲಿ ದೇವರು ಸಹಾಯ ಮಾಡಿದಾತನು ಈಗ ಕಾಲೇಜ್ ಫೀಸ್ ಕಟ್ಟುವುದಕ್ಕಾಗಿ ಆ ದೇವರೇ ದಿನೇ ದಿನೇ ಅಭಿವೃದ್ಧಿ ನಮಗನುಗ್ರಹಿಸುತ್ತಾ ನಮ್ಮ ಖರ್ಚು ಬೆಳೆಯುತ್ತಿದ್ದ ಹಾಗೆ ಆತನ ಕೃಪೆಯೂ ಹೆಚ್ಚಾಗ್ತಿದೆ, ಆತನ ಪ್ರೀತಿ ಹೆಚ್ಚಾಗ್ತದೆ. ಆತನು ಯಾವಾಗ ಯಾರಿಗೆ ಎಷ್ಟನ್ನು ಕೊಡಬೇಕೋ ಅಷ್ಟೊಂದು ಕೊಡಬಲ್ಲಂತಹ ದೇವರಾಗಿದ್ದಾರೆ. ಒಬ್ಬ ಭಕ್ತನು ಪ್ರಾರ್ಥಿಸ್ತಾನೆ, ದೇವರೇ ನನಗೆ ಐಶ್ವರ್ಯವಂತನಾಗಿ ಮಾಡಬೇಡ, ಹೊಟ್ಟೆ ತುಂಬಿಸಿಕೊಂಡು ದೇವರನ್ನೇ ಮರೆತು ಹೋಗ್ತೇನೇನೋ ಅನ್ನುತ್ತಾನೆ. ಹಾಗೆಯೇ ದೇವರೇ ಬಡವನಾಗಿಯೂ ಮಾಡಬೇಡ, ಹಸುವೆಯಾಗಿ ಭಿಕ್ಷೆ ಬೇಡಿ ಕಳ್ಳತನ ಮಾಡಿ ನಿಮ್ಮ ನಾಮಕ್ಕೆ ಅವಮಾನ ತರ್ತೇನೇನೋ, ನನಗೆ ತಕ್ಕಷ್ಟು ಆಹಾರ ದಯಪಾಲಿಸಿರಿ ಅನ್ನುತ್ತಾನೆ. ನನಗೆ ತಕ್ಕಷ್ಟು ಸಂಪಾದನೆ ದಯಪಾಲಿಸಿರಿ ಅನ್ನುತ್ತಾನೆ. ನನಗೆ ಬೇಕಾದವುಗಳನ್ನು ಬೇಕಾದಾಗ ಅನುಗ್ರಹಿಸಿರಿ, ನಾನು ನಂಬುತ್ತೇನೆ ಎಂದು ನಾವು ದೇವರಿಗೆ ಹೇಳೋದಾದರೆ ನಾಳೆಯ ಕುರಿತಾದ ಚಿಂತೆ ನಮಗಿರುವುದಿಲ್ಲ, ಭವಿಷ್ಯದ ಕುರಿತಾದ ಭಯ ನಮಗಿರೋದಿಲ್ಲ. ನೀವು ಮೊದಲು ದೇವರ ಆಲಯಕ್ಕೆ ಹೋಗಿರಿ, ದೇವರ ವಾಕ್ಯವನ್ನು ಓದಿರಿ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ, ದೇವರ ಮಕ್ಕಳೊಂದಿಗೆ ಆರಾಧಿಸಿರಿ, ನಿಮ್ಮ ಜೊತೆ ಇರುವವರ ಕಷ್ಟಗಳನ್ನು ಶ್ರಮೆಗಳನ್ನು ಅರಿತುಕೊಳ್ಳಿರಿ, ಅವರ ಕೊರತೆಗಳನ್ನು ಗುರುತಿಸಿರಿ. ಆಗ ನೀವು ಎಷ್ಟೊಂದು ಆಶೀರ್ವಾದ ಹೊಂದಿದ್ದೀರೆಂದು ಆ ವಾಸ್ತವವನ್ನು ನೀವು ಗ್ರಹಿಸಿಕೊಳ್ತೀರಿ. ಆಗ ಕೃತಜ್ಞತೆಯೊಂದಿಗೆ ಕರ್ತನನ್ನು ಸ್ತುತಿಸುವವರಾಗಿರ್ತೀರಿ. ನಿಮ್ಮ ಸಾಕ್ಷಿಯ ಮೂಲಕ ಇನ್ನೂ ಅನೇಕರನ್ನು ಆಧರಿಸುವಂಥವರಾಗಿರ್ತೀರಿ. ಅವರ ನಂಬಿಕೆ ಅಭಿವೃದ್ಧಿ ಆಗುವ ಹಾಗೆ ನೀವು ಜೀವಿಸುವವರಾಗಿರ್ತೀರಿ. ಅದಕ್ಕಾಗಿಯೇ ಒಬ್ಬಂಟಿಗರಾಗಿರೋದು ರಹಸ್ಯ ಅನ್ನುತ್ತಾರೆ. ಒಬ್ಬಂಟಿಗರಾಗಿರುವುದಕ್ಕೋಸ್ಕರ ದೇವರು ನಮ್ಮನ್ನು ಸೃಷ್ಟಿಸಲಿಲ್ಲ. ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಎಂದು ಯೋಚಿಸಿ ದೇವರು ಸರಿಬೀಳುವ ಸಂಗಾತಿಯನ್ನಾಗಿ ಹವಳನ್ನುಂಟು ಮಾಡಿದ್ರು. ಇಬ್ಬರಿದ್ರು ಒಳ್ಳೆಯದೋ? ಇಬ್ಬರಿದ್ರೂ ಕೂಡ ಪಾಪ ಪ್ರವೇಶಿಸಿತು. ಹೋಗ್ಲಿ, 4 ಜನ ಇದ್ರೆ ಒಳ್ಳೆಯದೋ? ಅಣ್ಣ ತಮ್ಮನನ್ನೇ ಸಾಯಿಸಿದ. ಎಲ್ಲರೂ ಒಂದಾಗಿದ್ರೆ ಒಳ್ಳೆಯದೋ? ಅಯ್ಯೋ, ಆದಿಕಾಂಡ 11ನೇ ಅಧ್ಯಾಯ ನೋಡಿದಾಗ ಎಲ್ಲರೂ ಒಂದೇ ಆಗಿದ್ರು. ಒಂದೇ ಸ್ಥಳದಲ್ಲಿ ಕೂಡಿ ಬಂದು ದೇವರ ಬಳಿಗೆ ನುಗ್ಗಿ ಹೋಗಲು ಗೋಪುರ ಕಟ್ಟೋಣ ಬನ್ನಿ ಎಂದು ಆ ಕಾಲದಲ್ಲಿಯೇ ಅವರು ಇಟ್ಟಿಗೆಗಳನ್ನು ತಯಾರು ಮಾಡಿ, ಮಣ್ಣಿನ ಇಟ್ಟಿಗೆಗಳನ್ನು ತಯಾರು ಮಾಡಿ ಆಕಾಶ ತಲುಪುವಷ್ಟು ಗೋಪುರವನ್ನು ಕಟ್ಟಲು ಪ್ರಯತ್ನಿಸಿದಾಗ ಎಲ್ಲರೂ ಒಂದಾದರೂ ಕೂಡ ಸರಿಯಲ್ಲ ಎಂದು ದೇವರು ನೋಡಿ ಅವರ ಭಾಷೆಯನ್ನು ತಾರುಮಾರು ಮಾಡಿದ್ರೆಂದು ಬೈಬಲಲ್ಲಿ ನೋಡ್ತೇವೆ. ಆವಾಗಲೇ ಭೂಲೋಕದಲ್ಲೆಲ್ಲ ಚದರಿ ಹೋದ್ರು. ಯಾಕೆ? ದೇವರ ಬಳಿಗೆ ತಲುಪಿದ್ರೆ ಆತನಿಗೆ ಅಸೂಯೆಯೋ? ಈಗ ಫ್ಲ್ಯಾಟ್ ಸಿಸ್ಟಮ್ ಬಂದಿದೆ, ಎಲ್ಲಿ ನೋಡಿದ್ರೂ ಕೂಡ ಫ್ಲ್ಯಾಟ್ಸ್ ಕಾಣ್ತಾವಲ್ಲವೇ, ಒಂಥರ ಶಿಖರಗಳ ಹಾಗೆ. 70, 80 ಎತ್ತರ ಇರುವ ಅಂತಸ್ತನ್ನು ಕಟ್ಟುತ್ತಾ ಇದ್ದಾರೆ ಅಲ್ಲವೇ? ಈ ದಿನಗಳಲ್ಲಿ ಮನುಷ್ಯರಿಗೆ ನಾನಾ ವಿಧವಾದ ವ್ಯಾಧಿಗಳು ಬರಲು ಕಾರಣವೇನೆಂದರೆ ವಿಶಾಲವಾದ ಸ್ಥಳ ಇದ್ದಾಗಿಯೂ ನೀವು ಒಂದು ಒಳ್ಳೆ ದೊಡ್ಡ ಮನೆ ಕಟ್ಟಿಕೊಂಡು ಶುದ್ಧವಾದ ಗಾಳಿ ಬೆಳಕು ನಿಮ್ಮ ಮನೆಯೊಳಗೆ ಬರುವ ಹಾಗೆ ಹಿಂದಿನ ಕಾಲದಲ್ಲಿ ಹಿಂತುಲಿ ಇರ್ತಾ ಇತ್ತು. ಫ್ಯಾನ್ ಇಲ್ಲದಿದ್ದರೂ, ಎಲೆಕ್ಟ್ರಿಸಿಟಿ ಇಲ್ಲದಿದ್ದರೂ, ಲೈಟ್ಸ್ಗಳಿಲ್ಲದಿದ್ದರೂ ಚೆನ್ನಾಗಿ ಒಳ್ಳೆ ಆರೋಗ್ಯದಿಂದ ಜನರೆಲ್ಲ ಮನೆಗಿರ್ತಾ ಇದ್ರು. ಆದರೆ ಈ ದಿನದ ಮನುಷ್ಯರು ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳೋದರಿಂದ ಪಾಪ ಹೆಚ್ಚಾಗ್ತಿದೆ. ಯಾವುದು ಯಾವಾಗ ಬೇಕೋ ಅದನ್ನು ಕೊಡುವ ದೇವರು ನಮಗಿರುವಾಗ ದೇವರ ಬಳಿಗೆ ನುಗ್ಗಿ ಹೋಗುವ ಅಗತ್ಯ ಏನಿದೆ?
ನಮ್ಮನ್ನು ಹತ್ತಿಸುವ ಆತನು ಆತನೇ, ನಿಲ್ಲಿಸುವವನು ಆತನೇ, ಬೀಳದಂತೆ ಕಾಪಾಡುವ ಆತನು ಆತನೇ. ಸಭೆಗೆ ಹೋದಾಗ, ದೇವಜನರೊಂದಿಗೆ ಆರಾಧಿಸುವಾಗ, ದೇವರ ವಾಕ್ಯ ಧ್ಯಾನಿಸುತ್ತಿರುವಾಗ, ದೇವರ ಮಕ್ಕಳ ಜೀವಿತವನ್ನು ಗಮನಿಸುತ್ತಿರುವಾಗ ಈ ಸತ್ಯಗಳನ್ನೆಲ್ಲ ನಾವು ಗಮನಿಸಬೇಕಾಗಿದೆ. ಬನ್ನಿ, ಹಾಗಾದ್ರೆ ಸಭೆಗೆ ಹೋಗುವ ಸಮಯವಾಗ್ತಿದೆ. ನಿಮ್ಮಲ್ಲಿ ಕೆಲವರು ಈಗಾಗಲೇ ಸಭೆಗೆ ಹೋಗಿರ್ತೀರಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಪರಲೋಕದ ತಂದೆ ನಮ್ಮ ಅವಶ್ಯಕತೆಗಳೆಲ್ಲ ತೀರಿಸುತ್ತಾರೆ ಎಂದು ಮನುಷ್ಯರ ಮುಖಾಂತರವಾಗಲಿ, ನಮ್ಮ ಕಷ್ಟಾರ್ಜಿತದಿಂದಾಗಲಿ, ನಮಗೆ ಇರುವವುಗಳಿಂದಾಗಲಿ, ಎಲ್ಲಾ ವಿಷಯಗಳಲ್ಲಿ ದೇವರಿಂದಲೇ ನಾವು ಸಮಸ್ತವನ್ನು ಹೊಂದಿಕೊಳ್ತಿದ್ದೇವೆ ಎಂದು ಗುರುತಿಸಿ ನಿಮಗೆ ಎಲ್ಲ ಮಹಿಮೆ ಘನತೆ ಸಲ್ಲಿಸುವಂತೆ ನಿಮ್ಮನ್ನು ಸ್ತುತಿಸಲು ಸಹಾಯ ಮಾಡಿರಿ. ನಮ್ಮ ಪರಲೋಕದ ತಂದೆ ನಮ್ಮ ಪ್ರತಿ ಅವಶ್ಯಕತೆ ತೀರಿಸುತ್ತಾರೆಂದು ಗುರುತಿಸಿ ಅದೇ ನಂಬಿಕೆಯಲ್ಲಿ ಮುಂದೆ ಸಾಗಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿರಿ. ಶೇರ್ ಮಾಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ, ಅಂದರೆ ಈ ರೀತಿ ಅನುದಿನವೂ ನಿಮಗೆ ವಾಕ್ಯ ತಲುಪಿಸುತ್ತಿದ್ದೇವಲ್ಲವೇ? ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿರಿ. ಆದರೆ ಈ ದಿನ ನಿಮ್ಮ ಚರ್ಚಸ್ಗಳಿಗೆ ಹೋಗಿ ಕರ್ತನ ದಿನದಲ್ಲಿ ಕರ್ತನನ್ನು ಆರಾಧಿಸಿರಿ. ನಂತರ ಈ ವಾಕ್ಯವನ್ನು ಕೇಳಿ ಆಶೀರ್ವದಿಸಲ್ಪಡಿರಿ. ಮುಂಚೆ ಹೇಳಿದಂತೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.